ಫೈನಲಿ SDA ಪೋಸ್ಟ್ಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇಲ್ಲಿ ದಿನಾಂಕ 11/9/2026 ತನಕ ಅವಕಾಶ ಇದೆ. ಮತ್ತೆ ಅರ್ಜಿ ಪ್ರಾರಂಭ ಆನ್ಲೈನ್ ನಲ್ಲಿ 13/8/2026 ಅರ್ಜಿ ಪ್ರಾರಂಭ ಆಗತ್ತೆ. ಮತ್ತೆ ಈ ಒಂದು ಅಧಿಕೃತ ನೋಟಿಸ್ ಆಗಿರೋದು ರಾಜ್ಯ ಪತ್ರ 11 ಆಗಸ್ಟ್ 2026 ಅಧಿಸೂಚನೆ ಆಗಿದೆ. ಟೋಟಲ್ ಖಾಲಿರುವಂತ ಪೋಸ್ಟ್ 20 ಪೋಸ್ಟ್ ಇದಾವೆ. ಅದರಲ್ಲಿ 2 ಬ್ಯಾಕ್ಲಾಗ್ ಪೋಸ್ಟ್ ಇರತ್ತೆ. 18 ಪೋಸ್ಟ್ ಗಳಿಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. 2 ಪೋಸ್ಟ್ ಕೂಡ ಅಪ್ಲಿಕೇಶನ್ ಹಾಕಿ ನಾನು ಮುಂದ್ಗಡೆ ಚರ್ಚೆ ಮಾಡೋಣ. ಇಲ್ಲಿ ನೋಡಿ 18 ಪೋಸ್ಟ್ ಇರತ್ತೆ. ಯಾವ ಪೋಸ್ಟ್? ದ್ವಿತೀಯ ದರ್ಜೆ ಸಹಾಯಕ ಅಂದ್ರೆ SDA ಪೋಸ್ಟ್. ಈ ಪೋಸ್ಟ್ ಗಾಗಿನೇ ತುಂಬಾ ಜನ ಕಾಯ್ತಾ ಇದಾರ. ಈಗ ಪ್ರಸ್ತುತ ಒಂದು ಪೋಸ್ಟ್ ತಗೋಬೇಕಂದ್ರೆ ತುಂಬಾನೇ ಕಾಂಪಿಟೇಷನ್ ಇದೆ. ಹೌದು, ಒಂದು ಪೋಸ್ಟಿಗೆ ಸುಮಾರು 1,000 ಅಲ್ಲ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರೆ. ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ ಇದಾವೆ ಮತ್ತೆ ವಿದ್ಯಾರ್ಹತೆ ಏನಾಗಿರ್ಬೇಕು ಮತ್ತೆ ಆ 2 ಪೋಸ್ಟ್ ಇದಾವಲ್ಲ ಬ್ಯಾಕ್ಲಾಕ್ ಅದೇ ಯಾರಿಗೆ ಖಾಲಿ ಇದಾವೆ ಮತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಇದೆ ಎಲ್ಲ ಮಾಹಿತಿನ ಚರ್ಚೆ ಮಾಡೋಣ. ವಿಡಿಯೋ ಎಂಡ್ವರೆಗೆ ನೋಡಿ. ಮತ್ತೆ ಅಪ್ಲಿಕೇಶನ್ 13 ಆಗಸ್ಟ್ 2026 ಪ್ರಾರಂಭ ಆಗ್ತಾ ಇದೆ. ಅಪ್ಲಿಕೇಶನ್ ಕೊನೆಯ ದಿನಾಂಕ 11 ಸೆಪ್ಟೆಂಬರ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. SDA ಪೋಸ್ಟ್ ಎಲ್ಲ ಮಾಹಿತಿ ಇರತ್ತೆ. ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಬನ್ನಿ ಈ ಒಂದು ನೋಟಿಸ್ ಬಗ್ಗೆ, ಈ ರಾಜ್ಯ ಪತ್ರ ಎಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಯಾವ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಆಗ್ತಾ ಇದೆ ನೋಡೋಣ. ಸಂಸ್ಥೆ ಇದು ಕರ್ನಾಟಕದ ಉಚ್ಚ ನ್ಯಾಯಾಲಯ. ಈ ಉಚ್ಚ ನ್ಯಾಯಾಲಯದಲ್ಲೇನೆ 2026 ಸಾಕಷ್ಟು ನೇಮಕಾತಿ ಆಯಿತು. ಸುಮಾರು ನನಗನ್ಸೋ ಮಟ್ಟಿಗೆ ಒಂದು 4 ರಿಂದ 5 ನೋಟಿಸ್ ಆಗಿರ್ಬೋದು. ಇದು ಆ ಲಾಸ್ಟ್ನೇ ನೋಟಿಸ್. ಇದು ಇನ್ನು ಮುಂದ್ಗಡೆ ಕೂಡ ಬರತ್ತೆ, ವೇಟ್ ಮಾಡಿ. ಇದು ಇಷ್ಟಕ್ಕೆ ನಿಲ್ಲಲ್ಲ, ಮುಂದ್ಗಡೆ ಬರತ್ತೆ. ಅಪ್ಲಿಕೇಶನ್ ಇದೇ ಒಂದು ವೆಬ್ಸೈಟ್ದಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ಪೋಸ್ಟ್ ದ್ವಿತೀಯ ದರ್ಜೆ ಸಹಾಯಕ. ಟೋಟಲ್ ಆಗಿ 18 ಪೋಸ್ಟ್ ಇರುತ್ತೆ. ಬ್ಯಾಕ್ಲಾಗ್ದಲ್ಲಿ 2 ಪೋಸ್ಟ್ ಇದಾವೆ. ಎಷ್ಟು ಹೇಳಿ? 2 ಪೋಸ್ಟ್ ಬ್ಯಾಕ್ಲಾಗ್ದಲ್ಲಿ ಇದೆ. ಮತ್ತೆ ಯಾರ್ಯಾರಿಗೆ ಅಷ್ಟೆಷ್ಟು ಇದಾವೆ? ಇಲ್ಲಿ ಮೀಸಲ ರಹಿತ ಅಭ್ಯರ್ಥಿಗೆ 9 ಪೋಸ್ಟ್ ಇರತ್ತೆ. ಮಹಿಳಾ ಅಭ್ಯರ್ಥಿಗೆ 4 ಪೋಸ್ಟ್ ಇದಾವೆ. ಗ್ರಾಮೀಣ ಅಭ್ಯರ್ಥಿಗೆ 4, ಅಂಗವಿಕಲದವ್ರಿಗೆ 1, ಹೀಗೆ 18 ಪೋಸ್ಟ್. ಇದು RPC. ಇಲ್ಲಿ ನೋಡಿ RPC ಅಲ್ಲಿ ಇಷ್ಟಿದಾವೆ. ಅದ್ರ ಬಳಿಕ ಆ 2 ಪೋಸ್ಟ್ ಇದಾವಲ್ಲ ಅದು ಕೂಡ ಮುಂದ್ಗಡೆ ಚರ್ಚೆ ಮಾಡೋಣ. ಈ 18 ಪೋಸ್ಟ್ ಯಾವ್ಯಾವ ಒಂದು ಕೆಟಗರಿಗೆ ಬರತ್ತೆ ಅದನ್ನ ನೋಡ್ಬೇಕಾಗತ್ತೆ. ಇಲ್ಲಿ ನೋಡಿ ಪರಿಶಿಷ್ಟ ಜಾತಿ A ವರ್ಗದವ್ರಿಗೆ 1, ಅದರ ನಂತರ ಪರಿಶಿಷ್ಟ ಜಾತಿ B ವರ್ಗದವ್ರಿಗೆ 1, ಇದರಲ್ಲಿ ಪರಿಶಿಷ್ಟ ಜಾತಿ ಪ್ರವರ್ಗ C ವರ್ಗದವ್ರಿಗೆ 1, ಹೀಗೇನೆ SC ದವರಿಗೆ ಸುಮಾರು 3 ಪೋಸ್ಟ್ ಇರತ್ತೆ. ಅದರಲ್ಲಿ ಪ್ರವರ್ಗ ಪಂಗಡದವರಿಗೆ 1 ಪೋಸ್ಟ್ ಇರತ್ತೆ. ಪ್ರವರ್ಗ 1ಕ್ಕೆ ಸೇರಿದವರಿಗೆ 1 ಹಾಗೂ ಪ್ರವರ್ಗ 2A ಅವರಿಗೆ 3 ಪೋಸ್ಟ್ ಇರತ್ತೆ. ಪ್ರವರ್ಗ 2B ದವರಿಗೆ 1 ಪೋಸ್ಟ್. ಇದು 18 ಪೋಸ್ಟ್. ಇಲ್ಲಿಗೆ ಇದರದು ಮುಕ್ತಾಯಗೊಳ್ಳಿತ್ತು. ಈ ಭಾಗ ಮುಕ್ತಾಯ ಆಯಿತು. ಅದು ಮುಂದ್ಗಡೆ ನೋಡೋಣ. ಈ 18 ಪೋಸ್ಟ್ ಬಗ್ಗೆ ನಮಗೆ ಗೊತ್ತಾಯ್ತು. ಇನ್ನು ವಿದ್ಯಾರ್ಹತೆ ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. PUC ಕೇಳಿಲ್ಲ, ಪದವಿ ಕೇಳಿದ್ದಾರೆ, ಬಿಸಿನೆಸ್ ಇವೆಲ್ಲ ಕೊಟ್ಟಿದ್ದಾರೆ ನೋಡಿ. ವಿಜ್ಞಾನದಲ್ಲಿ, ಕಲೆಯಲ್ಲಿ, ವಾಣಿಜ್ಯದಲ್ಲಿ, ವ್ಯವಹಾರ ನಿರ್ವಹಣೆಯಲ್ಲಿ ಪದವಿ, ಸಾಮಾನ್ಯ ವರ್ಗ, ಇತರ ಹಿಂದುಳಿದ ವರ್ಗದವರಿಗೆ ಕೆಲವು ಶೇಕಡ ಕೊಟ್ಟಿದ್ದಾರೆ. ಕನಿಷ್ಠ 55. ಅದರಲ್ಲಿ ಪರಿಶಿಷ್ಟ ಜಾತಿ SC ST ವರ್ಗದವ್ರಿಗೆ 50% ಇರ್ಬೇಕಂತ ಹೇಳಿದ್ದಾರೆ. ಇನ್ನು ಅದ ನಂತರ ವಯೋಮಿತಿಯಲ್ಲಿ ಕೂಡ ಅಷ್ಟೇ 18 ರಿಂದ ಇಲ್ಲಿ 35 ರಿಂದ 40 ತನಕ ಅನುವಾಗತ್ತೆ. ಬಟ್ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕ್ಕೆ ಇರೋದ್ರಿಂದ 5 ವರ್ಷ ಪ್ಲಸ್ ಆಗತ್ತೆ. ಅದು 45 ತನಕ ಅನುವಾಗತ್ತೆ. ಇನ್ನು ಸಾಮಾನ್ಯವಾಗಿ ಅರ್ಜಿ ಶುಲ್ಕದ ವಿಧಾನ ಯಾವ ರೀತಿಯಾಗಿದೆ ಅಂದ್ರೆ ಆನ್ಲೈನ್ ನಲ್ಲೇ ಕೊಟ್ಟಿರ್ತಾರೆ. ಒಂದು ಈ ಆನ್ಲೈನ್ ನಲ್ಲಿ ಅವಕಾಶ ಇರತ್ತೆ. 350 ರೂಪಾಯಿದಿಂದ 200 ತನಕ ಶುಲ್ಕವನ್ನ ಪಾವತಿ ಮಾಡಬೇಕು. ಆಯ್ಕೆ ಪ್ರಕಾರದಲ್ಲಿ ಹೇಗಿದೆ? ಒಂದು ಲಿಖಿತ ಪರೀಕ್ಷೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಇರತ್ತೆ. ಅದು 90 ನಿಮಿಷ ತನಕ ಅವಕಾಶ ಕೊಟ್ಟಿರ್ತಾರೆ. ಅದರಲ್ಲಿ ನೋಡಿ 100 ಅಂಕಕ್ಕೆ ಒಂದು ಪೇಪರ್ ಇರತ್ತೆ. ಈ ಒಂದು 100 ಅಂಕಕ್ಕೆ ಪೇಪರ್ ಇರತ್ತೆ. 60 ಅಂಕನ್ನ ತಗೊಂಡ್ರೆ ನೀವು ಪಾಸ್ ಆಗ್ತೀರಾ. ಅಷ್ಟು ತಗೋಬೇಕಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಅದು ಯಾವ್ಯಾವ ಒಂದು ಭಾಷೆ ಇದೆ ಅದನ್ನ ನೋಡ್ಕೊಳ್ಳಿ. ಸುಮಾರು 4 ಪ್ರಕಾರ ಭಾಷೆ ಇರತ್ತೆ. ಆಂಗ್ಲ ಭಾಷೆಯಲ್ಲಿ ಕನ್ನಡದಿಂದ ಆಂಗ್ಲ ಭಾಷೆಗೆ ಅನುವಾದ, ಸಾಮಾನ್ಯ ಜ್ಞಾನ ಪರೀಕ್ಷೆ, ಅದ ನಂತರ ಸಂದರ್ಶನ. ಇಷ್ಟಿಷ್ಟು ತೆಗೆದುಕೊಂಡ್ರೆ ಇದರಲ್ಲಿ ಇಷ್ಟಿಷ್ಟು ಕೊಡ್ತಾರೆ. ಅಷ್ಟು ತಗೊಂಡ್ರೆ ನೀವು ಉತ್ತೀರ್ಣರಾಗ್ತೀರಾ, ಇಲ್ಲ ಅಂದ್ರೆ ಹಾಗೆ ಹೋಗ್ತೀರಾ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಕರೆದೇನೆ ಸುಮಾರು 20 ಪೋಸ್ಟ್ ಇದಾವೆ. ಅದರಲ್ಲಿ ಎಷ್ಟಂತ ಹೇಳಿ ಫೈಟ್ ಮಾಡೋರು, ಎಷ್ಟಂತೇಳಿ ಹೋರಾಟ ಮಾಡೋರು, ಇಷ್ಟು ನಿಮಗೆ ಇದ್ರ ಬಗ್ಗೆ ಗೊತ್ತಾಯ್ತು. ಅಪ್ಲಿಕೇಶನ್ 13 ಆಗಸ್ಟ್ ದಿಂದ ಸೆಪ್ಟೆಂಬರ್ 11ನೇ ತಾರೀಕು ತನಕ ಅವಕಾಶ ಇದೆ. ಇದು ಫ್ರೆಶ್ ಆಗಿರುವಂತ ನೋಟಿಫಿಕೇಶನ್. ಏನಂತೀರಾ? ಹೈಕೋರ್ಟ್. ಹೈಕೋರ್ಟ್ ನಿಂದಾನೆ ಈ ನೋಟಿಫಿಕೇಶನ್ ಪ್ರಕಟವಾಗಿರತ್ತೆ. ಆ ಬ್ಯಾಕ್ಲಾಗ್ ಪೋಸ್ಟ್ ಬಗ್ಗೆ ಸ್ವಲ್ಪ ನೋಡಿ. ಬ್ಯಾಕ್ಲಾಗ್ ಪೋಸ್ಟ್ ಬಗ್ಗೆ ಅದು ಕೂಡ ಇದರಲ್ಲಿ ಇದೆ.
ಟೆನ್ಷನ್ ತಗೋಬೇಡಿ, ಅದು ಕೂಡ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ನೋಡಿ, ಬ್ಯಾಕ್ಲಾಗ್ ಪೋಸ್ಟ್, ದ್ವಿತೀಯ ದರ್ಜೆ ಸಹಾಯಕ, ಇದು ಬ್ಯಾಕ್ಲಾಗ್ ಪೋಸ್ಟ್ ಇರತ್ತೆ. ಉಳಿಕೆ ಪೋಸ್ಟ್ ಅಂದ್ರೆ ಹಿಂದೆ ಈಗಾಗಲೇ ತುಂಬಿಕೊಳ್ಳೋದಕ್ಕೆ ಆಗದೆ ಇರುವಂತ ಕಾರಣಕ್ಕಾಗಿ ಉಳಿದಂತ ಪೋಸ್ಟ್ ಇದು, ಇದಕ್ಕೂ ಕೂಡ ಅವಕಾಶ ಇರತ್ತೆ. ವರ್ಗೀಕರಣ ನೋಡಿ, ಪ್ರವರ್ಗ 1ಕ್ಕೆ ಸೇರಿದವರಿಗೆ ಈ ಪೋಸ್ಟ್ ಇರೋದಿಲ್ಲ. ಯಾರಿಗಿದೆ, ಪ್ರವರ್ಗ 2A ಒಂದು ಪೋಸ್ಟು, ಅದ ಸಾಮಾನ್ಯ ಅಭ್ಯರ್ಥಿಗೆ ಒಂದು ಪೋಸ್ಟು, ಅದರಲ್ಲಿ ಕೂಡ ಮಹಿಳಾ ಅಭ್ಯರ್ಥಿಗೆ ಒಂದು ಪೋಸ್ಟ್ ಇರತ್ತೆ. ಅದ ಪ್ರವರ್ಗ ಅಭ್ಯರ್ಥಿಗೆ ಒಂದು ಪೋಸ್ಟ್, ಈ ರೀತಿಯ ಪೋಸ್ಟ್ ಇದಾವೆ. ಮಹಿಳಾ ಅಭ್ಯರ್ಥಿ ಪೋಸ್ಟ್ ಇರತ್ತೆ. ಇದು ನೋಡಿ, ಪರಿಶಿಷ್ಟ ಜಾತಿಯಲ್ಲಿ ಅದೇ ಮಹಿಳಾ ಅಭ್ಯರ್ಥಿಗೆ ಪೋಸ್ಟ್ ಇರತ್ತೆ. ಇದು ನಿಮಗೆ ಗೊತ್ತಾಯ್ತು. ಈ ಕರೆದಿರುವಂತ ಸರ್ಕಾರ ಅಧಿಕೃತ ರಾಜ್ಯ ಪತ್ರದ ಬಗ್ಗೆ ಮಾಹಿತಿ ಗೊತ್ತಾಯ್ತು. ಹೆಸರಿಯ ಪೋಸ್ಟ್, ಇನ್ನು ಉಳಿದಂತ ಮಾಹಿತಿ ಅಧಿಕೃತ ನೋಟಿಫಿಕೇಶನ್ ನೀವು ಕೂಡ ಚೆಕ್ ಮಾಡ್ಕೋಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ವಿಸಿಟ್ ಮಾಡಿ, ಅಲ್ಲಿ ನಾನು ನಿಮಗೋಸ್ಕರ ಒಂದು ಚಾಟ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿದ್ದೇವೆ. ಈ ಹೆಸರಿಯ ಪೋಸ್ಟ್ ಗೆ ಏನಾದ್ರೂ ಕನ್ಫ್ಯೂಸ್ ಇದ್ರೆ, ಡೌಟ್ ಇದ್ರೆ ಅಲ್ಲಿ ಮೆಸೇಜ್ ಮಾಡಿ, ನಾನೇ ನಿಮಗೆ ಖುದ್ದಾಗಿ ರಿಪ್ಲೈ ಕೊಡ್ತೇನೆ. ಇನ್ನು ಕರ್ನಾಟಕದಲ್ಲಿ ಶಿಕ್ಷಕರ ಪೋಸ್ಟ್ಗೆ ಅದು ಕೂಡ ನೇಮಕಾತಿ ಆಗಿದೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಚಾನಲ್ಗೆ ವಿಸಿಟ್ ಆಗಿ ಒಂದ್ಸಾರಿ.